ನಮ್ಮ ದೇಶದಲ್ಲಿ ಇರುವಂತಹ ಎಲ್ಲಾ ಬ್ರೇಕ್ಫಾಸ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ ಮಂಗಳೂರಿನ ಈ ಬ್ರೇಕ್ಫಾಸ್ಟ್ ಬೆಸ್ಟ್ ಬ್ರೇಕ್ಫಾಸ್ಟ್. ನಾವು ಹಲವಾರು ಬಾರಿ ಹೇಳುವುದನ್ನ ಕೇಳ್ತೇವೆ, ಇಡ್ಲಿ ಒಳ್ಳೆಯ ಬ್ರೇಕ್ಫಾಸ್ಟ್ ಅಥವಾ ದೋಸೆ ಒಳ್ಳೆಯ ಬ್ರೇಕ್ಫಾಸ್ಟ್, ಓಟ್ಸ್ ಹಾಗೂ ಮಿಲ್ಲೆಟ್ಸ್ ಬ್ರೇಕ್ಫಾಸ್ಟ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳಿ. ಆದ್ರೆ ರೈಸ್, ಓಟ್ಸ್ ಮತ್ತು ಮಿಲ್ಲೆಟ್ಸ್ ಗಳಲ್ಲಿ 70% ಕಾರ್ಬೋಹೈಡ್ರೇಟ್ ಇದೆ ಹಾಗೂ ನೆಗ್ಲಿಜಿಬಲ್ ಅಮೌಂಟ್ ಅಲ್ಲಿ ಪ್ರೋಟೀನ್ ಇರುವಂತದ್ದು ಮತ್ತು 1-2% ಅಷ್ಟು ಮಾತ್ರವೇ ಫೈಬರ್ನ ಅಂಶ ಇರುವಂತದ್ದು, ಅಂದ್ರೆ ನಾರಿನಾಂಶ. ಆದ್ರೆ ಮಂಗಳೂರಿನ ಈ ಬೇಯಿಸಿದ ಹೆಸರು ಕಾಳು ಹಾಗೂ ಕಡಲೆಕಾಳಿನ ಬ್ರೇಕ್ಫಾಸ್ಟ್ ಉತ್ತಮವಾದಂತಹ ಒಂದು ಬ್ರೇಕ್ಫಾಸ್ಟ್ ಆಪ್ಷನ್ ಆಗಿದೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಪ್ರೋಟೀನ್ ಅಂಶ 20% ಇದ್ದು ಹಾಗೂ ನಾರಿನ ಅಂಶ 10-15% ಅಷ್ಟಿದೆ ಮತ್ತು ಅದರಲ್ಲಿ 40-50% ಮಾತ್ರವೇ ಕಾರ್ಬೋಹೈಡ್ರೇಟ್ನ ಅಂಶ ಇರುವಂಥದ್ದು. ಇದರ ಬಗ್ಗೆ ಒಂದು ಉತ್ತಮವಾದ ವಿಷಯ ಏನು ಅಂತ ಹೇಳಿದ್ರೆ, ಈ ಹೆಸರು ಕಾಳು ಮತ್ತು ಕಡಲೆಕಾಳಿನಲ್ಲಿ ಹೆಚ್ಚಾಗಿ ಇರುವಂತಹ ರೆಸಿಸ್ಟೆಂಟ್ ಸ್ಟಾರ್ಚ್ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಹೆಚ್ಚು ಮಾಡದಂತೆ ತಡೀತದೆ. ಆದ್ದರಿಂದ ಬ್ರೇಕ್ಫಾಸ್ಟ್ಗಳಲ್ಲಿ ಉತ್ತಮ ಬ್ರೇಕ್ಫಾಸ್ಟ್ ಬೇಯಿಸಿದ ಹೆಸರು ಕಾಳು ಮತ್ತು ಕಡಲೆಕಾಳು.